ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಜನಮಾನಸ ಸಮಾವೇಶ ಕಾರ್ಯಕ್ರಮವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜುನಾಥ್ ರವರ ನೇತೃತ್ವದಲ್ಲಿ ಹೆಸರುಘಟ್ಟದಲ್ಲಿ ಅದ್ದೂರಿಯಾಗಿ ನಡೆದು ಯಶಸ್ವಿಯಾಯಿತು. ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಮತ್ತು ನಗಾರಿ ಬಾರಿಸುವ ಮೂಲಕ ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಶುರು ಮಾಡಿದ್ರು ಕೇಶವರಾಜಣ್ಣ ಬಂದ್ಮೇಲೆ ಜನ ಸಂಘಟನೆಗೆ ಇವತ್ತೇನು ಸುಮಾರು ಒಂದು 50 ಪೋಸ್ಟ್ ಕೊಡ್ತಾ ಇದ್ದಾರೆ. ಯಾರಿಗೂ ಅಡ್ಡ ಹೋಗಿಲ್ಲ. ನಾನು ಮುಂದೆ ಈ ಕಾರ್ಯಕ್ರಮನ ಅವರು ಶುರು ಮಾಡಿದ್ರು, ಅದನ್ನ ತಡೆ ಹಾಕಿದ್ರು. ಬಿಜೆಪಿಯವರು JDS ಅವರಲ್ಲ. ಈಗ ನಾನು ಹೇಳ್ಬಾರ್ದು ವೇದಿಕೆ ಮೇಲೆ, ಕೆಲವೊಂದು ನಾಯಕರು ಅರ್ಥ ಮಾಡ್ಕೋಬೇಕು. ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ. ಈಗ ನಾನು ಒಬ್ಬ ಲೀಡರ್ ಇರ್ಬೋದು, GC ಸರ್ ಒಂದು ಲೀಡರ್ ಇರ್ಬೋದು. ನಾವು ಬಿಲ್ಡಿಂಗ್ ಆದರೆ ಇವರೆಲ್ಲ ಪಿಲ್ಲರ್ಗಳು. ಬಿಲ್ಡಿಂಗ್ ಇಲ್ಲದು ಪಿಲ್ಲರ್ಗಳ ಮೇಲೆ ಅಲ್ವಾ. ನಾವು ಬ್ಲಾಕ್ ಇದ್ದಾರೆ, ಎಲ್ಲ ಘಟಕದಲ್ಲಿ ಒಬ್ಬ ಅಧ್ಯಕ್ಷಗಳಿದ್ದಾರೆ ಮತ್ತು ನಮ್ಮ ಗ್ಯಾರಂಟಿ ಯೋಜನೆ ಇಬ್ಬರು ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಪ್ರೇಮಲತಾ ಮೇಡಮ್ ಮತ್ತು ವೀಣಾರಾಮ ಸರ್ ಇಬ್ಬರು ಇದ್ದಾರೆ. ಗ್ಯಾರಂಟಿ ಯೋಜನೆ 5 ಗ್ಯಾರಂಟಿ ಯೋಜನೆಗೆ ಇಬ್ಬರು ಕೊಟ್ಟಿದ್ದಾರೆ. ತಾಲೂಕು ಆಫೀಸಲ್ಲಿ ಫಸ್ಟ್ ಟೈಮು 2ನೇ ಫ್ಲೋರ್ ಮತ್ತು 3ನೇ ಫ್ಲೋರಲ್ಲಿ ಆಫೀಸ್ ಕೊಟ್ಟಿದ್ದಾರೆ. ಒಂದು ಆಫೀಸ್ ಉದ್ಘಾಟನೆ ಆಗಿದೆ, ಇನ್ನೊಂದು ಆಫೀಸ್ ಉದ್ಘಾಟನೆ ಆಗುತ್ತೆ. ನೀವಲ್ಲಿ ಅಲ್ಲೇ ನಮ್ಮೆಲ್ಲ ಎಲ್ಲ ಅಧಿಕಾರಿಗಳ ಕಡೆ ಅವ್ರಿಗೊಂದು ಆಫೀಸ್ ರೂಮ್ ಸಿಕ್ಕಿದೆ. ಅವ್ರಿಗೆಲ್ಲ ಅಧಿಕಾರ ಕೊಟ್ಟಿದ್ದಾರೆ. ಏನ್ ಬೇಕೋ ಪ್ರಶ್ನೆ ಮಾಡ್ಬೋದು ಅಂತ. ದಯವಿಟ್ಟು ಎಲ್ಲದಕ್ಕೂ ನಮ್ಮ ಹತ್ರ ಬರ್ಬೇಕಂತೇನಿಲ್ಲ. ನಮ್ಮ ಆಫೀಸ್ ಸದಾ ಓಪನ್ ಇದೆ. ಏನ್ ಡೈರಿ ಸರ್ಕಿಲ್ ಪಕ್ಕದಲ್ಲೇ 10 ವರ್ಷಕ್ಕಿಂತ ವಿಷ್ಣು ತಾಕತ್ರ ಇತ್ತು. ಈಗ ಕೋವಿಡ್ ಆದ್ಮೇಲೆ ಡೈರಿ ಸರ್ಕಲ್ ಹತ್ರ ಆಫೀಸ್ ಇದೆ. ಯಾರು ಕಾಲ ಇಡೋದು ಬೇಡ, ಎಲ್ಲರಿಗೂ ಫ್ರೀ ಹ್ಯಾಂಡ್ ಇದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ. ಯಾರ್ಯಾರಿಗೂ ಭಯ ಬಿಡ್ಬೇಕಾಗಿಲ್ಲ. ಅವ್ರೇನ್ ಬ್ಯಾಗ್ಸ್ತಾ ಇಲ್ಲ. ಇಲ್ಲಿರೋ ಕೆಲವು ನಾಯಕರು ಆ ತರ ಕ್ರಿಯೇಟ್ ಮಾಡಿದ್ದಾರೆ. ನಮ್ಗೆ ಯಾವ್ದು ಉದಾಹರಣೆಗಳು ಬಂದಿಲ್ಲ. ನಾವು ಬಂದು 12-13 ವರ್ಷ ಇಲ್ಲಿದ್ದೀವಿ. ನಮ್ಮ ಏನೊಂದು ಜಾತ್ರೆ GC ಚಂದ್ರಶೇಖರ್ ಸರ್ ಇದ್ದಾರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾನೇನೋ ಸೆಕ್ರೆಟರಿ ಆಗ್ಬೇಕು ಅಂದ್ರೆ KPCCಯಲ್ಲಿ ಕರೆದು ನನಗೆ ತಗೊಳ್ಳೋ ಇದ್ದ ಕಾಂಪಿಟೇಷನ್ ಜಾಸ್ತಿ. ಅದೇನು ಅಷ್ಟು ಸುಲಭ ಸಿಗೋದಲ್ಲ. ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಗೊಂಡ ಪದಾಧಿಕಾರಿಗಳು ಪದಗ್ರಹಣ ಮಾಡಿದರೆ, ಬೇರೆ ಪಕ್ಷದ ಕೆಲವು ಕಾರ್ಯಕರ್ತರು ಪಕ್ಷ ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜಣ್ಣನವರು ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ದೇಶವನ್ನು ಒಗ್ಗೂಡಿಸುವಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರವು ಬಹಳ ಪ್ರಮುಖವಾಗಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆ ಇರಲಿ ಇಲ್ಲದಿರಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯುವುದಾಗಿ ತಿಳಿಸಿದರು. 2012-13 ಕೇಳ್ಕೊಂಡ ಪ್ರಶ್ನೆ ಏನು ಅಂತಂದ್ರೆ, ರಾಜಕೀಯ ಮಾಡಬೇಕು ಸಾಕು, ಪತ್ರಿಕೋದ್ಯಮ ಲೆಕ್ಚರರ್ ಆಗಿದ್ದು ಇದೆಲ್ಲ ಸಾಕು ಅಂತೇಳಿ. ಆಗ ಯಾಕೆ ಕಾಂಗ್ರೆಸ್ ಸೇರಬೇಕು, ಯಾವ ಪಾರ್ಟಿ ಸೇರಬೇಕು ಅಂತ ಯೋಚಿಸಿದಾಗ ಕಾಂಗ್ರೆಸ್ ನನಗೆ ಸೂಕ್ತವಾದ ಪಕ್ಷ ಅಂತ ಅನ್ನಿಸ್ತು. ಅಲ್ಲಿ ಏನೋ ರಾಜಕೀಯ ಅವಕಾಶ ಸಿಕ್ಬಿಡ್ತದೆ, ನಾನು MLA ಆಗ್ಬಿಡ್ತೀನಿ, MP ಆಗ್ಬಿಡ್ತೀನಿ ಅನ್ನೋ ಉದ್ದೇಶಕ್ಕಲ್ಲ. ನನಗೆ ಖಂಡಿತವಾಗ್ಲೂ ಯಾವುದೇ ಜನಪ್ರತಿನಿಧಿ ಸ್ಥಾನ ಸಿಗದೇ ಇದ್ರು 15 ವರ್ಷ ಕಾಂಗ್ರೆಸ್ ಕೆಲಸ ಮಾಡ್ತೀನಿ, 15 ವರ್ಷ ರಾಜಕಾರಣ ಮಾಡೋದು. ನಾನು ಇಲ್ಲಿ ಕಾಂಗ್ರೆಸ್ನ ಯಾಕೆ ಆಪ್ಟ್ ಮಾಡ್ಕೊಂಡೆ ಅಂದ್ರೆ, ಈ ದೇಶದ ಚೂರು ಚೂರಾಗಿದ್ದಂಥ ರಾಜರು ಮತ್ತು ಪುರೋಹಿತ ಶಾಹಿ ನಡುವೆ ಚೂರು ಚೂರಾಗಿದ್ದಂಥ ದೇಶವನ್ನ 565 ಜನ ಆಳ್ತಾ ಇದ್ರು. ಅದನ್ನ ಒಂದು ಕಡೆ ತಂದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ದೇಶನ ಒಗ್ಗೂಡಿಸಿದ್ದು ಮೋದಿ ಹೇಳೋ ಸುಳ್ಳಲ್ಲ, ಈ ದೇಶನ ಒಗ್ಗೂಡಿಸಿದ್ದು ಕಾಂಗ್ರೆಸ್. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರು, ಯಲಹಂಕ ಕ್ಷೇತ್ರದಲ್ಲಿ ಶಾಸಕರ ದಬ್ಬಾಳಿಕೆ ಜಾಸ್ತಿಯಾಗಿದೆ ಎಂದು ಶಾಸಕರ ವಿರುದ್ಧ ಟೀಕಾ ಪ್ರಹಾರ ನಡೆಸಿ, ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಗಳಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಿದೆ ಎಂದರು. ಇದಕ್ಕೆ ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರಾದಂಥ ವಾಜಿದ್ ಅವರು ಮತ್ತು ನಮ್ಮ ಹಿಂದೆ ನಿಂತಿದ್ದಂಥ ಕ್ಯಾಂಡಿಡೇಟ್ ಅವರು ನಮ್ಮ ಕೇಶವರಾಜಣ್ಣ ಅವರು ಮತ್ತು ನಮ್ಮ ಮಹಿಳಾ ಮಾಜಿ ಜಡ್ಪಿ ಮೆಂಬರ್ ಆಗಿದ್ದಂಥ ಲಾವಣ್ಯ ಅವರು, ಸೊ ಎಲ್ಲರೂ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ದೇಶಮೂರ್ತಿ ಅವರು ಎಲ್ಲರೂ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಪಕ್ಷದಲ್ಲಿ, ಈ ಕ್ಷೇತ್ರದಲ್ಲಿ ಇವತ್ತೇನು ಈ ಶಾಸಕರ ಒಂದು ದಬ್ಬಾಳಿಕೆ ಇದೆ, ಇವತ್ತೇನು ಈ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವರು ಮಾಡಿರುವಂಥ ವ್ಯವಹಾರವಿರ್ಬೋದು, ಸಾಕಷ್ಟು ವ್ಯವಹಾರಗಳಿಂದ ಇವತ್ತು ಸಂಪೂರ್ಣ ಕಂಟ್ರೋಲ್ ತಗೊಂಡು ಒಂದು ರೀತಿಯಲ್ಲಿ ರಾಕ್ಷಸನ ರೀತಿಯಲ್ಲಿ ಮೆರೀತಾ ಇದ್ದಾರೆ. ಅದನ್ನು ದಮನ ಮಾಡೋ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಮತ್ತು ಮುಂಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಕೂಡ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ
ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ನಿಜವಾಗ್ಲೂ ಕೂಡ ಸಂತೋಷ. ಇದನ್ನು KPCC ಇದು ಯಾವತ್ತೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ಮಾನ್ಯತೆ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಯಲಹಂಕ ಕಾನ್ಸ್ಟಿಟ್ಯೂನ್ಸಿನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನಾಗಿ ನಾವು ಬದಲಾವಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ದಿಟ್ಟ ಹೋರಾಟನ ಮಾಡೋದಕ್ಕೆ ಇದು ನಾಂದಿ ಹಾಡಿದ್ದೀವಿ ಕಾರ್ಯಕ್ರಮ. ಯಲಹಂಕ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಕೊರತೆ ಸಾಕಷ್ಟು ಅದನ್ನು ಕೂಡ ನಾನೀಗ ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ದೀನಿ. ಇವತ್ತು ಯಾರ್ಯಾರು ಬಂದಿಲ್ಲ ಅವ್ರನ್ನೆಲ್ಲ ನಾವು ಒಂದ್ಸರಿ ಕರೆದು ಒಂದು ಒಗ್ಗಟ್ಟು ಮೂಡಿಸುವಂಥ ಪ್ರಯತ್ನ ಮಾಡ್ತೀವಿ. ಪಕ್ಷದ ಶಿಸ್ತು ಏನಿದೆ ಅದನ್ನು ಪರಿಪಾಲನೆ ಮಾಡ್ತಿದ್ರೆ ಅದನ್ನು ಮುಂದಿನ ಕ್ರಮ ಏನು ತಗೋಬೇಕು ಪಕ್ಷ ಅದನ್ನು ತಗೊಳ್ಳುತ್ತೆ. ಇವತ್ತು ಏನಾದರೂ ಒಂದು ಅಧಿಕಾರಕ್ಕಾಗಲಿ ಜವಾಬ್ದಾರಿಗಾಗಲಿ ಮಾಡೋದಕ್ಕಿಂತ ಮುಂಚೆ ಕಾಂಪಿಟೇಷನ್ ಇರಬೇಕು. ಮಾಡಾದಮೇಲೆ ಅವ್ರ ಜೊತೆ ಅಡ್ಜಸ್ಟ್ ಆಗಬೇಕು. ಇದು ಕಾಂಗ್ರೆಸ್ ಪಕ್ಷದ ಒಂದು ನಿಲುವು. ಆಮೇಲೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದರೆ ಎಲ್ಲ ಜನಾಂಗಕ್ಕೂ ಕೂಡ ನಾವು ಮಾನ್ಯತೆ ಕೊಡಬೇಕು. ಸೊ ಆ ಕಾರಣಕ್ಕೆ ಏಕೆಂತಂದ್ರೆ ಒಂಥರ ಕಾಂಗ್ರೆಸ್ ಪಕ್ಷ ಗಂಗಾ ನದಿ ಇದ್ದಂಗೆ, ಯಾರು ಬೇಕಾದರೂ ಬಂದು ಇಲ್ಲಿ ಸ್ನಾನ ಮಾಡಿ ಪಾಪ ನೀರು ಕಳ್ಕೊಬೋದು. ಇಲ್ಲಿ ಯಾರು ಬರಬಾರ್ದು ಅಂತ ನಮಗೆ BJP ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಲ್ಲಿ ಆ ಜಾತಿಯವ್ರು ಬೇಡ, ಈ ಜಾತಿಯವ್ರು ಬೇಡ, ಅವ್ರು ಡಾಮಿನೇಟ್ ಮಾಡಬೇಕು ಅಂತಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಮಾನ್ಯತೆ ಇದೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಭಾಳ ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. DCM ಅವರು ನಮ್ಮ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಬಲಿಷ್ಠವಾದಂಥ ನಾಯಕತ್ವ ನಮ್ಮ ಕರ್ನಾಟಕದಲ್ಲಿದೆ ಇವತ್ತು ದಿವಸ. ಇದರಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲೂ ಕೂಡ ಇಂಥ ಒಂದು ಬಲಿಷ್ಠವಾದಂಥ ನಾಯಕತ್ವ ಇಲ್ಲವೇ ಇಲ್ಲ ಇವತ್ತು. ಅಂಥದ್ರಲ್ಲಿ ನಾವು 28ಕ್ಕೆ ಚುನಾವಣೆ ಗೆಲ್ಲಲಿಕ್ಕೋಸ್ಕರ ಇವಾಗಿಂದ ನಾವು ತಯಾರಿ ನಡೆಸ್ತಾ ಇದ್ದೀವಿ. ನಾನು ಕಾರ್ಯಾಧ್ಯಕ್ಷನಾಗಿ ನಾನು ಜವಾಬ್ದಾರಿ ತಗೊಂಡಿದ್ದೀನಿ. ಯಾವ್ಯಾವುದು ಕೆಲಸಗಳನ್ನ ನಾವು ಪಕ್ಷ ಸಂಘಟನೆಗೆ ನಾವು ಒತ್ತುಕೊಟ್ಟು ಎಲ್ಲ ಹಂತದಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ನಾವು ಇವಾಗ ಕಾಂಗ್ರೆಸ್ ಪಕ್ಷ ಕಚೇರಿ ಬಿಟ್ಟು ನಾವು ಎಲ್ಲ ಫೀಲ್ಡ್ ಹೋಗುವಂಥ ಕೆಲಸನ ನಾವು ಆಲ್ರೆಡಿ ಪ್ರಾರಂಭ ಮಾಡಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡೋವಂಥವ್ರನ್ನ ನನಗೆ ಪ್ರೂಫ್ ಸಮೇತ ತಂದು ಕೊಟ್ಟರೆ ಆ ತಂದು ಕೊಟ್ಟ ಅರ್ಧ ಗಂಟೆ ಒಳಗಡೆ ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ತಾರೆ. ಅದರಲ್ಲಿ 2 ಮಾತೇನಿಲ್ಲ. ಏಕೆಂತ ಅಂದರೆ ಅವ್ರಿಗಿಂತ ಕೆಟ್ಟ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಬೇರೆ ಯಾರೂ ಇಲ್ಲ. ಯಾರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾರೆ ಫಸ್ಟು ಅವ್ರನ್ನ ತೆಗಿಬೇಕು. ಏನೂ ಮಾಡದೇ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಇದ್ರೂ ಪರವಾಗಿಲ್ಲ. ಈ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿ ಕಾಂಗ್ರೆಸ್ ಪಕ್ಷನ ಅಧೋಗತಿಗೆ ತಳ್ಳುವಂಥ ಈ ಏನಿದ್ದಾರೆ ಸಣ್ಣ ಪುಟ್ಟ ನಾಯಕರುಗಳು ಅವ್ರನ್ನ ಇಲ್ಲ ನೀವು ಪಕ್ಷ ಬಿಟ್ಟು ತೊಲಗಿ, ಎಲ್ಲ ಪಕ್ಷಕ್ಕೆ ನಿಷ್ಠೆಯಿಂದಿರಿ. ಎರಡೇ ನಮ್ಮದು. ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಮುಖಂಡರಾದ B. ಕೇಶವರಾಜಣ್ಣ, ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜುನಾಥ್, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ವಾಜಿದ್, KPCC ಸದಸ್ಯರಾದ ಸೋಲದೇವನಹಳ್ಳಿ ವೆಂಕಟೇಶ್ ಮೂರ್ತಿ, ಗ್ಯಾರಂಟಿಗಳ ಅನುಷ್ಠಾನ ಅಧ್ಯಕ್ಷೆ ಪ್ರೇಮಲತಾ, ವೀಣಾ ರಮೇಶ್, ಲಕ್ಷ್ಮಣಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.